ಹಲೋ, ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಟ್ರಾ ಫ್ಲೇವರ್ಸ್. ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದು ಕೂಡ ಈ ಸಮ್ಮರಲ್ಲಿ ಐಸ್ ಕ್ರೀಮನ್ನು ಕೊಟ್ಟರೆ ತಿಂತಾನೆ ಇರಬೇಕು ಅನಿಸುತ್ತೆ. ಅಷ್ಟು ಸೆಕೆ ಇರುವಾಗ ನಾವು ಮನೆಯಲ್ಲೇ ಮಾಡಿಕೊಂಡು ಈ ಐಸ್ ಕ್ರೀಮನ್ನು ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ. ಸೊ ಇವತ್ತು ನಾನು ವೆನಿಲಾ ಐಸ್ ಕ್ರೀಮ್ ರೆಸಿಪಿನ ನನ್ನ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಹೊರಗಡೆಯಿಂದ ತರೋ ಯಾವ ಅವಶ್ಯಕತೆಯೂ ಇಲ್ಲ. ಒಂದು 2-3 ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಈ ಐಸ್ ಕ್ರೀಮ್ನ ನೀವು ಮನೆಯಲ್ಲೇ ತಯಾರಿಸ್ಬೋದು. ಅದ್ಭುತವಾಗಿ ಬರುತ್ತೆ. ಹಾಗೆಯೇ ನೀವೇ ನೋಡ್ತಾ ಇದ್ದೀರಾ, ಮೌತ್ ವಾಟರಿಂಗ್ ಇದು. ಸೊ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೋಟಿಫಿಕೇಶನ್ಗೋಸ್ಕರ ಇಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಈ ಬೆಲ್ ಐಕಾನ್ ಒತ್ತೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗೆಯೇ ನಾನು ತುಂಬ ರೆಸಿಪಿಗಳನ್ನು ಈ ಚಾನಲಲ್ಲಿ ಹಾಕಿದ್ದೀನಿ. ಯಾವುದೇ ರೆಸಿಪಿಗಳನ್ನು ಚೆಕ್ ಮಾಡಿ, ಹಾಗೆಯೇ ಅದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಮೊದಲಿಗೆ ನೋಡಿ, ಇಲ್ಲಿ ನಾನು 200 ಗ್ರಾಮ್ ಇದ್ದು 2 ಪ್ಯಾಕೆಟು ಕ್ರೀಮನ್ನು ತಗೊಂಡಿದ್ದೀನಿ. ನೀವು ಅಮೂಲ್ ಕ್ರೀಮ್ ಅಥವಾ ಬೇರೆ ಯಾವುದೇ ಕ್ರೀಮ್ಗಳನ್ನು ಯೂಸ್ ಮಾಡ್ಕೋಬಹುದು. ನಾನು 200 ಗ್ರಾಮ್ ಇದ್ದಿಲ್ಲಿ 2 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ. ಹಾಗೆಯೇ ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ಲ, ಇದನ್ನು 200 ಗ್ರಾಮ್ ಯೂಸ್ ಮಾಡಿದ್ದೀನಿ. 400 ಗ್ರಾಮ್ ಕ್ರೀಮಿಗೆ ಅರ್ಧದಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ನಾನು ಸ್ವೀಟ್ನಿಂಗಿಗೆ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಡೈರಿ ವೈಟ್ನರ್ ತಗೊಂಡಿದ್ದೀನಿ, ಒಂದು 10 ರೂಪಾಯಿದು ಪ್ಯಾಕೆಟ್. ಇದನ್ನೇ ತಗೋಬೇಕು ನೀವು. ಇದು ನೀವು ಪೌಡರ್ ಹಾಕ್ಕೊಳ್ಳೋದ್ರಿಂದ ಆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಇದ್ರ ಜೊತೆಗೆ ನೋಡಿ, ಎಸೆನ್ಸಿಗೆ ನಾನು ಇಲ್ಲಿ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪರಿಮಳಕ್ಕೋಸ್ಕರ ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/2 ಟೀ ಸ್ಪೂನ್ ಬೇಕಾಗುತ್ತೆ ನಮಗೆ. ಇವಾಗ ಮೊದಲಿಗೆ ಒಂದು ಬೌಲ್ ತಗೊಂಡು, ಗ್ಲಾಸ್ ಬೌಲಲ್ಲಿ ಮಾಡೋದಾದರೆ ಅಥವಾ ಯಾವುದೇ ಬೌಲಲ್ಲಿ ಮಾಡೋದಾದರೆ ನೀವು ಫ್ರೀಝರಲ್ಲಿ ಒಂದು 10 ನಿಮಿಷ ಆದರೂ ಇಟ್ಟಿರಬೇಕು. ಇದರಿಂದ ನೀವು ಕ್ರೀಮನ್ನು ಆಮೇಲೆ ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅದು ಸ್ಟಿಫ್ನೆಸ್ ಬರೋಕ್ಕೆ ನಿಮಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ 2 ಪ್ಯಾಕೆಟ್ಗಳನ್ನು ನೀವು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜನ ಹೇಳ್ತಾರೆ ಕ್ರೀಮನ್ನು ನಾವು ಬ್ಲೆಂಡ್ ಮಾಡುವಾಗ ಅದು ಸ್ಟಿಫ್ ಆಗಿ ನಿಲ್ಲಬೇಕು ಅಂತ. ಬಟ್ ನಾನು ಹೇಳ್ತೀನಿ, ಅಷ್ಟೊಂದು ಸ್ಟಿಫ್ ಆಗಿ ನೀವು ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಕೆಲವರು ಸ್ಟಿಫ್ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಜಾಸ್ತಿ ಆಗಿಬಿಟ್ರೆ ಅದು ಅದರಿಂದ ಬೆಣ್ಣೆ ಹೊರಗೆ ಬಂದ್ಬಿಡುತ್ತೆ. ಸೊ ಅದು ಐಸ್ ಕ್ರೀಮ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಆ ಕ್ರೀಮ್ ಹಾಳಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಸ್ಟಿಫ್ ಆಗೋದು ಬೇಡ. ಇಲ್ಲಿ ನಾನು ಎಷ್ಟು ತೋರಿಸ್ತೀನೋ ಅಷ್ಟನ್ನು ಮಾಡಿದರೆ ಸಾಕು. ನೀವು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡಿದರೆ ಸಾಕು, ಕರೆಕ್ಟಾಗಿ ಐಸ್ ಕ್ರೀಮ್ ಬರುತ್ತೆ. ಆಮೇಲೂ ಕೂಡ ಕೆಲವು ಸ್ಟೆಪ್ಸ್ಗಳನ್ನು ಹೇಳ್ತೀನಿ, ಅದನ್ನು ಕೂಡ ನೋಡಿ. ನಾನು ಹೇಳೋ ಥರನೇ ಒಂದೊಂದೇ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ನೀವು ಮಾಡೋ ಐಸ್ ಕ್ರೀಮ್ ಹೊರಗಡೆಯಿಂದ ತರೋ ಐಸ್ ಕ್ರೀಮ್ಗಿಂತ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಒಂದ್ಸಲ ಚೆನ್ನಾಗಿ ಕ್ರೀಮ್ ನೀವು ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಏನಿದೆ ಅದನ್ನು ಪೂರ್ತಿಯಾಗಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಹಾಗೆಯೇ ಬ್ಲೆಂಡರ್ನ ದೂರ ಇಟ್ಬಿಟ್ಟು ಒಂದು ಸ್ಪ್ಯಾಚುಲನ ತಗೊಳ್ಳಿ. ಇದ್ರ ಜೊತೆಗೆ ನೋಡಿ, ನಾನು ಹೇಳ್ದಂಗೆ ಅರ್ಧ ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ಪ್ಯಾಚುಲದಲ್ಲಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಇಲ್ಲಿ ಬ್ಲೆಂಡರ್ನ ಯೂಸ್ ಮಾಡ್ಕೋಬೇಡಿ. ಸ್ಪ್ಯಾಚುಲದಲ್ಲಿ ಅಥವಾ ಒಂದು ಸ್ಪೂನಲ್ಲಿ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಿದು. ನಿಮಗೆ ದೋಸೆ ಹಿಟ್ಟಿನ ಅದಕ್ಕೆ ಇರುತ್ತೆ. ಹಾಗೆಯೇ ಇವಾಗ ನೋಡಿ, ಕೊನೆಗೆ ನಾನು ಸ್ವಲ್ಪನೇ ಇದಕ್ಕೆ ಡೈರಿ ವೈಟ್ನರ್ ಅಂದರೆ ಹಾಲಿನ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಅದು ಮಧ್ಯದಲ್ಲಿ ಗಂಟು ಕಟ್ಟುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಳಿ. ಇದು ಗಂಟು ಕಟ್ಟುತ್ತೆ ಅಂದರೆ ನೀವು ಮುದ್ದೆಯಲ್ಲೆಲ್ಲ ಏನಾಗುತ್ತೆ ಆ ಥರ ಆಗೋದಿಲ್ಲ. ನೀವು ಅದನ್ನು ಬಿಡಿಸ್ಕೋಬಹುದು. ಈಸಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದನ್ನು ಬಿಡಿಸ್ಕೋಬಹುದು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಫೈನಲ್ ಆಗಿ ಬಂದಿದೆ. ಸ್ವಲ್ಪ ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿದೆ. ನಾನು ಇಲ್ಲಿ ವೆನಿಲಾ ಎಸೆನ್ಸನ್ನು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಲೈಟಾಗಿ ಕಲರ್ ನಿಮಗೆ ಚೇಂಜ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಾ ಇದ್ದೀರಾ, ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಇವಾಗ ನೋಡಿ, ಒಂದು ಬಾಕ್ಸನ್ನು ನಾನು ತಗೊಂಡಿದ್ದೀನಿ. ಈ ಬಾಕ್ಸನ್ನು ತಗೊಂಡು ಪೂರ್ತಿಯಾಗಿ ಆ ಮಿಕ್ಸ್ಚರ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಇದ್ದರೆ ಆ ಐಸ್ ಕ್ರೀಮ್ ಟೆಕ್ಸ್ಚರ್ ಏನಿದೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಒಂದ್ಸಲ ನೀವು ಬಾಕ್ಸಿಗೆ ಹಾಕಿದ ಮೇಲೆ ಅದನ್ನು 2 ಗಂಟೆ ನೀವು ಫ್ರೀಸ್ ಮಾಡಬೇಕಾಗುತ್ತೆ. ಅಂದರೆ ಡೀಪ್ ಫ್ರೀಸರಲ್ಲಿ ಇಡಬೇಕು. ಅದಾದಮೇಲೆ ಮತ್ತೆ ಹೊರಗೆ ತೆಗಿಬೇಕಾಗುತ್ತೆ. ಡೀಪ್ ಫ್ರೀಸರಲ್ಲಿ ಇಡುವಾಗ ಕೂಡ ನೀವು ಟೆಂಪರೇಚರ್ ಮೀಡಿಯಂ ಇದ್ದರೆ ಒಂದು 2 ಗಂಟೆ ಸಾಕು. ಟೆಂಪರೇಚರ್ ಹೈ ಇಡಕ್ಕೆ ಹೋಗಬೇಡಿ. ಹೈ ಇಟ್ಟರೆ ಏನಾಗುತ್ತೆ, ಆ ಟೆಕ್ಸ್ಚರ್ ಏನು ನಾನು ಇಲ್ಲಿ ತೋರಿಸಿದ್ದೀನಿ ಆ ಟೆಕ್ಸ್ಚರ್ ನಿಮಗೆ ಬರೋದಿಲ್ಲ. ಸುಮ್ಮನೆ ಐಸ್ ಗಟ್ಟಿಯಾದಂಗೆ ಐಸ್ ಕ್ರೀಮ್ ಗಟ್ಟಿಯಾಗಿಬಿಡುತ್ತೆ. 2 ಗಂಟೆ ಆಗಿದೆ. ಇವಾಗ ನಾನು ಐಸ್ ಕ್ರೀಮ್ನ ಹೊರಗಡೆ ತೆಗಿತಾ ಇದ್ದೀನಿ. ಸೊ ಈ ಐಸ್ ಕ್ರೀಮ್ನ ಹೊರಗಡೆ ತೆಗೆದು ನೀವು ಒಂದ್ಸಲ ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿನಿಮಮ್ ಒಂದು 6 hours ನೀವು ಡೀಪ್ ಫ್ರೀಸರಲ್ಲಿ ಈ ಐಸ್ ಕ್ರೀಮ್ನ ಇಟ್ಟರೆ ಸಾಕು, ಚೆನ್ನಾಗಿ ಬರುತ್ತೆ. ನೋಡಿ, ಐಸ್ ಕ್ರೀಮ್ ಇವಾಗ ಚೆನ್ನಾಗಿ ರೆಡಿಯಾಗಿದೆ. ಸೊ ಈ ಐಸ್ ಕ್ರೀಮ್ನ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಅದು ಕೂತಿದೆ ನೋಡಿ. ಚೆನ್ನಾಗಿ ಸೆಟಲ್ ಆಗಿದೆ. ಸೊ ಇದನ್ನು ನಾನು ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ. ಹಾಗೆಯೇ
ಆ ಟೆಕ್ಸ್ಚರ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನೀವು ಹೊರಗಡೆಯಿಂದ ಏನು ಐಸ್ ಕ್ರೀಮ್ ತರ್ತೀರಾ ಅದ್ರ ಥರನೇ ಕಾಣ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಅದು ಟೆಕ್ಸ್ಚರ್ ಏನಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ಇವಾಗ ಕಟ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸಾಫ್ಟಾಗಿ ಹಾಗೆಯೇ ತುಂಬ ಕ್ರೀಮಿಯಾಗಿ ಬಂದಿದೆ ಈ ವೆನಿಲಾ ಐಸ್ ಕ್ರೀಮ್. ಸೊ ಇದನ್ನು ನೀವು ಹೀಗೇ ಸರ್ವ್ ಮಾಡ್ಬೋದು ಅಥವಾ ಡ್ರೈ ಫ್ರೂಟ್ಸನ್ನು ಇದರ ಮೇಲೆ ಹಾಕಿ ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆಯೇ ನಿಮಗೆ ಕಾಸ್ಟ್ ಕಟ್ಟಿಂಗ್ ಇದು, ನೀವು ಮನೆಯಲ್ಲೇ ಮಾಡಿರೋದ್ರಿಂದ ಆ ಖುಷಿ ಕೂಡ ಇರುತ್ತೆ, ಹಾಗೆಯೇ ಹೆಲ್ದಿ ಕೂಡ. ಇದ್ರ ಜೊತೆಗೆ ನಿಮಗೆ ಈಸಿಯಾಗಿ ಕೂಡ ರೆಡಿಯಾಗುತ್ತೆ ಈ ಐಸ್ ಕ್ರೀಮ್. ಓಕೆ, ಇದಾಯಿತು ವೆನಿಲಾ ಐಸ್ ಕ್ರೀಮ್ ರೆಸಿಪಿ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆಯೇ ಹೇಳಿದ್ದನ್ನು ಮರಿಬೇಡಿ, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗದೆ ವಾಪಸ್ ಹೋಗಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.